ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಅಡುಗೆ ಏನು ಗೊತ್ತಾ? ಪಾರಂಪರಿಕವಾಗಿ ಬಂದಂತಹ ರಸಂ. ಹೇಗೆ ಗೊತ್ತಾ? ಈಗ ಮಳೆಗಾಲ, ಚಳಿಗಾಲ ಶುರುವಾಗ್ಬಿಟ್ಟಿದೆ. ಎಲ್ಲ ಅಲ್ಲಲ್ಲಿ ಕೆಮ್ಮು, ನೆಗಡಿ, ಜ್ವರ ಎಲ್ಲ ಶುರುವಾಗ್ತಿದೆ. ಸೊ, ಈ ರೀತಿ ಮಾಡಿಬಿಟ್ಟು ಬಿಸಿ ಬಿಸಿಯಾಗಿ ಖಾರವಾಗಿ ತಿಂದು ನೋಡಿ ಎಲ್ಲ ಕಿತ್ಕೊಂಡು ಓಡೋಗ್ಬಿಡುತ್ತೆ. ಕುಟಣಿಗೆ ತೊಗೊಂಡು ನಾನು 2 ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಮೆಣಸು ಮತ್ತು 2 ಉಂಡೆ ಬೆಳ್ಳುಳ್ಳಿ ತೊಗೊಂಡು ಈ ಥರ ಜಜ್ಕೊತಾ ಇದ್ದೀನಿ. ಫಸ್ಟು ಮೆಣಸು ಮತ್ತು ಜೀರಿಗೆನ ಚೆನ್ನಾಗಿ ಜಜ್ಕೊಂಬಿಡಿ. ನಂತರ ಬೆಳ್ಳುಳ್ಳಿ ಹಾಕ್ಕೊಂಡು ಜಜ್ಕೊಳ್ಳಿ. ಇಲ್ಲಿ ನಾನು 6 ರಿಂದ 7 ಟೊಮೊಟೊ ತೊಗೊಂಡು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಮತ್ತು ಕರಿಬೇವು ತೊಗೊಂಡಿದ್ದೀನಿ. ಮತ್ತು ಜಜ್ಜಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಅರಿಶಿನ 1/4 ಟೇಬಲ್ ಸ್ಪೂನ್ ಎಲ್ಲ ಕೈಯಲ್ಲೇ ಹಾಕ್ಕೊತಾ ಇದ್ದೀನಿ. ಇವತ್ತು ಕೈ ರಸ ಅಂತ ಮಾಡೋಣ ಅಂತ. ಮತ್ತು ರಸಂ ಪೌಡ್ರು, ಶಕ್ತಿ ಮಸಾಲ ರಸಂ ಹಾಕ್ಕೊಳ್ಳಿ, ತುಂಬಾ ಟೇಸ್ಟ್ ಇರುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಟ್ಟು ಇದನ್ನು ಇವಾಗ ನಾವು ಚೆನ್ನಾಗಿ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕಿವುಚ್ಕೊಬೇಕು. ಈ ಕಿವುಚೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಏನಿಲ್ಲ, ಒಂದು ಸ್ಮಾಲ್ ಟಿಪ್ಸ್ ಕೊಡ್ತೀನಿ ನಾನು ಹೇಗೆ ಅದನ್ನು ಬೇಗ ಕಿವುಚ್ತೀನಿ ಅಂದರೆ, ನಿಮ್ಗೆ ಯಾರ ಮೇಲಾದರೂ ಕೋಪ ಇರುತ್ತಾ, ಇಲ್ಲ ನಿಮ್ಗೆ ಯಾರನ್ನ ಹರ್ಟ್ ಮಾಡಿರ್ತಾರಲ್ಲ, ಅವ್ರನ್ನ ನೆನೆಸ್ಕೊಂಡು ನೀನು ಬಿಡಲ್ವಾ, ನನಗೆ ಈ ಥರ ಎಲ್ಲ ಮಾಡ್ತೀಯಾ ಅಂತ ಅಂದ್ಕೊಳ್ಳಿ. ಖಂಡಿತ ಪಟ್ ಅಂತ ಆಗೋಗ್ಬಿಡ್ತೀನಿ. ನೋಡ್ತೀನಿ ನಂದು ಎಷ್ಟು ಪಟ್ ಅಂತ ಆಗೋಯ್ತು. ಹಂಗಾರೆ ನನಗೆ ಇಷ್ಟು ಜನದ ಮೇಲೆ ಕೋಪ ಇರುತ್ತೆ ಅಲ್ಲ. ಇವಾಗ ನೋಡಿ, ಒಲೆ ಮೇಲೆ ಇಟ್ಟಿದ್ದೀನಿ. ಗ್ಯಾಸ್ ಮೇಲೆ ಇಟ್ಬಿಟ್ಟು ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು ಮತ್ತು ಹುಣಸೆ ರಸನೂ ಕೂಡ ನಾನು ಹಾಕ್ಕೊತಾ ಇದ್ದೀನಿ. ಇದು ನೊರೆ ಬರೋ ಟೈಮಲ್ಲಿ ನಾವು ಒಗ್ಗರಣೆ ಕೊಟ್ಕೋಬೇಕಾಗತ್ತೆ. ಸಾಸಿವೆ ಮತ್ತು ಒಣಮೆಣ್ಸಿನ್ಕಾಯಿ ಒಂದು 4 ರಿಂದ 5 ಮತ್ತು ಕರಿಬೇವು ಹಾಕ್ಕೊಂಡು ಇದನ್ನು ಚೆನ್ನಾಗಿ, ಆ್ಯಕ್ಚುಲಿ ಎಲ್ಲರೂ ಹೇಳ್ತಾರೆ ರಸಂ ಕುದಿಬಾರ್ದು ಅಂತ. ಬಟ್ ಆ ಕುದ್ದಿ ಘಮ 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 ಅಂತ ಬರಬೇಕು, ಆವಾಗಲೇ ಅದು ಟೇಸ್ಟು. ನೊರೆ ಬರೋದಕ್ಕಿಂತ ಈ ಥರ ಚೆನ್ನಾಗಿ ಕುದಿದ್ರೆ ಒಂದು ಸಲ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನಂತೂ ಟ್ರೈ ಮಾಡಿದೆ. ಸಖತ್ತಾಗಿತ್ತು. ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಏನು ಗೊತ್ತಾ, ಒಂದು 5 ವಿಷಯ ಹೇಳ್ತೀನಿ. ಆ ವ್ಯಕ್ತಿತ್ವ ಇರೋವಂಥ ವ್ಯಕ್ತಿಗಳ ಜೊತೆ ನೀವು ಇರಬೇಡಿ ಅಂತ. ಏನಂದರೆ ನಿಮ್ಮ ಮುಂದೆ ತುಂಬ ನೀನು ತುಂಬ ಒಳ್ಳೆಯವರು, ನೀನು ಗ್ರೇಟು, ನಿನ್ನ ಥರದವ್ರು ಯಾರೂ ಇಲ್ಲ ಅಂತ ನಿಮ್ಮನ್ನು ಹೊಗಳ್ಬಿಟ್ಟು ಇನ್ನೊಬ್ರ ಹತ್ರ ಹೋಗ್ಬಿಟ್ಟು ಏನಕ್ಕೂ ಯೂಸ್ ಇಲ್ಲ, ಯೂಸ್ಲೆಸ್ ಫೆಲೋ ಅಂತ ಹೇಳ್ತಾರಲ್ಲ, ಅವ್ರನ್ನಂತೂ ನಂಬಕ್ಕೆ ಹೋಗಬೇಡಿ. 2ನೇದು ಬಂದುಬಿಟ್ಟು ಸುಳ್ಳು ಹೇಳೋದು. ಅಯ್ಯೋ ನಮ್ಮ ಲೈಫ್ ಆಗಿದೆ, ಹೀಗಿದೆ, ನಿನ್ನ ಲೈಫ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ, ಅವ್ರನ್ನೂ ನಂಬೇಡಿ. 3ನೇದು ಬಂದುಬಿಟ್ಟು ನಿಮ್ಮ ಹತ್ರ ಅತಿಯಾದ ವಿಶ್ವಾಸ ಗಳಿಸ್ಕೊಳ್ಳೋದು. ಅಂದರೆ ನೀವು ತುಂಬ ನಂಬಿಬಿಟ್ಟು ಎಲ್ಲನೂ ಹೇಳ್ಕೊಂಡಿರ್ತೀರ. ಬಟ್ ನಿಮ್ಮ ಹಿಂದುಗಡೆ ಹೋಗ್ಬಿಟ್ಟು ನೀವು ಅಂಥವ್ರು ಇಂಥವ್ರು ಅಂತ ಹೇಳ್ತಾರೆ. ಸೊ ಅಂಥವ್ರನ್ನ ನಂಬೇಡಿ. ಇನ್ನೊಂದು, ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಹಾಕೋದು. ನಿಮ್ಮ ಹತ್ರ ಚೆನ್ನಾಗೇ ಇರೋದು, ಅಯ್ಯೋ ನೀನು ಹಾಗೆ ಮಾಡ್ದೆ, ಹೀಗೆ ಮಾಡ್ದೆ, ಗ್ರೇಟು, ನೀನು ಒಬ್ಳಿಕೆಲ್ಲ ಈ ಥರ ಮಾಡೋಕ್ಕಾಗೋದು ಅಂತೇಳಿ ಕಣ್ಣು ಹಾಕಿ ನಮ್ಮನ್ನು ಹಾಳು ಮಾಡ್ತಾರಲ್ಲ, ಅಂಥವ್ರು. ಫೈನಲಾಗಿ ಏನಂತ ಅಂದರೆ, ನಿಮ್ಮ ನಂಬಿಕೆನ ಕಳ್ಕೊಂಡು, ನಿಮ್ಮ ಬಗ್ಗೆನೇ ಎಲ್ಲರ ಹತ್ರ ಚಾಡಿ ಹೇಳ್ಕೊಂಡು, ನಿಮ್ಮ ಜೊತೆಲೇ ಇಟ್ಕೊಂಡು ನೀವೇ ನನಗೆಲ್ಲ ಅಂತ ಹೇಳ್ತಾರಲ್ಲ ನಂಬಿಕೆ ದ್ರೋಹಿಗಳು, ಇಂಥವ್ರನ್ನ ಬಿಡೋದು. ಸುಳ್ಳು ಹೇಳೋದು, ಇಂಥವ್ರನ್ನೆಲ್ಲ ಬಿಟ್ಬಿಟ್ರೆ ನೀವು ಲೈಫಲ್ಲಿ ಎಲ್ಲೋ ಹೋಗ್ಬಿಡ್ತೀರ. ಈ 5 ವ್ಯಕ್ತಿತ್ವ ಇರೋರು ನಮ್ಮ ಲೈಫ್ ಲಾಂಗ್ ಟ್ರಾವೆಲ್ ಮಾಡ್ತಾನೆ ಇರ್ತಾರೆ. ಸೊ ಅಂಥವ್ರ ವಿಷಯ ಗೊತ್ತಾದಮೇಲೆ ಸ್ವಲ್ಪ ದೂರ ಇರಿ. ಏನೇ ಆದರೂ ಶೇರ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.